ಏನು ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ. ಅಷ್ಟು ಜನ ಶಾಸಕರಿಗೂ ಅವಮಾನ ಮಾಡೋ ಅಂತ ಕೆಲಸ ಈ ಏನು ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅಸಹ್ಯ ಆಗ್ತದೆ. ಅದೇನೋ ಬದ್ನೆಕಾಯಿ ಬದ್ನೆಕಾಯಿ ಅಂತಾನೆ. ಅದ್ ಯಾವ ಬದ್ನೆಕಾಯಿ ನನ್ಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕ ಸ್ಥಾನ ಆಗಿರೋನ್ಗೆ ಅವತ್ತು ಒಂದು ಜಯಂತಿ ಇಡೀ ರಾಜ್ಯದಲ್ಲಿ ಆ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ನಿರ್ಮಾತರ ಒಂದು ಕೆಂಪೇಗೌಡರ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅದು ನಮ್ಮ ಪಕ್ಷದ ಮುಖಂಡರಾದಂತ ನಮ್ಮ ರಾಜ್ಯದ ವರಿಷ್ಠರಾದಂತ ಕುಮಾರಣ್ಣವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವ್ರ ಅಣ್ಣ ಅಣ್ಣ ಅಂತ ಹೇಳೋ ವಿರೋಧ ಪಕ್ಷದವ್ರು ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅಣ್ಣ ಅಣ್ಣ ಅಂತ ಕರೀತಾರೆ. ಅವರ ಒಂದು ಕೂದಲಕ್ಕೂ ಸಮಾನ ಇಲ್ಲ ಈ ಪ್ರದೀಪ್ ಈಶ್ವರ ಅನ್ನೋದು. ಅವ್ರ ಬಗ್ಗೆ ಅವಳೇನಕಾರಿ ಆಗಿ ಕಿತ್ತು ಏನೋ ಕೂದಲು ಕಿತ್ತು ನನ್ನ ಬದ್ನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನೊಬ್ಬ ಶಾಸಕ ಸ್ಥಾನಕ್ಕೆ ಏನು ಒಂದು ಒಂದು ಜವಾಬ್ದಾರಿಯಾದ ಸ್ಥಾನ ಐತೆ ಅನ್ನೋ ಒಂದು ಅರ್ಥ ಆಯ್ತಾ? ಯಾರೋ ನಮ್ಮ ಪದಾಧಿಕಾರಿ ಲಾಟ್ರಿ ಶಾಸಕನು ಅಂತ ಕುಮಾರಣ್ಣ ಮನ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನ್ ಲಾಟ್ರಿನೇ, ಇವನು ಯಾರೋ ಲಾಟ್ರಿನೇ. ಮತ್ತೆ ಬುಕ್ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರುವಂತ ಒಬ್ಬ ಇವನು ಅದೇನೋ ಪರಿಶ್ರಮ ಅಂತ ಆ ವಿದ್ಯಾರ್ಥಿಗಳಿಗೆ ಇನ್ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲಾ ತಾಲೂಕುಗಳಲ್ಲೂ ಇವನಿಗೆ ಮರ್ಯಾದೆ ಕಲಿಯಂತ ಕೆಲಸ ಮಾಡ್ತೀರಿ. ಆದ್ರೂ ನಮ್ಮ ಕುಮಾರಣ್ಣ ಅವರ ಒಂದು ಕೃತಜ್ಞತೆ, ಅವರ ಒಂದು ದೊಡ್ಡತನದಿಂದ ಯಾರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರು ಸುದ್ದಿ ಎತ್ತರ ಕೈ ಮುಗಿದು ನಿಮ್ ಮಾಧ್ಯಮಗಳ ಮುಂದೆ ಕೈ ಮುಗಿದು ಅವನ ಹೆಸರು ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಅಂತ ಗುಣ ಇವನ ಹತ್ರ ಏನಾದ್ರು 1% ಆದ್ರೂ ಇದೆಯಾ? ಖಂಡಿತ ಆಗ್ಲೇಬೇಕು. ಇದಕ್ಕೆ ಪ್ರಚೋದನಕಾರಿ ಕೊಟ್ಟವ್ರು ಯಾರು? ಇಡೀ ರೋಡಲ್ಲಿ ಬಂದ್ಬಿಟ್ಟು ತೊಡೆ ತಟ್ಟದು ಮೀಸೆ ತಿರುವುದು ಮಾಡ್ದ. ಅದೇ ಸಭಾಭವನದಲ್ಲಿ ಏನಾದ್ರು ಆತರ ಮಾಡಿದ್ರೆ ಇವ್ನು ಈಚೆ ಬರ್ತಾ ಇದ್ನ? ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಂತ ವಿಚಾರ ಆಗ್ತಾ ಇತ್ತು. ಈಗ ಅಮಾಯಕರು ಯಾರೋ ರೈತರು ಕರೆಕ್ಟ್ ನಮ್ಮನ್ನು ಹಂಗಂದಾಗ ನಮಗೂ ಬೈಯೋದು ಕರೆಕ್ಟೇನಾ? ಚಪ್ಪಲಿ ತಗೊಳೋದೆಲ್ಲ ಹಾಕೋದು. ಇಡೀ 224 ಶಾಸಕರಲ್ಲಿ ಇವತ್ತವರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಎಷ್ಟು ತಿಂದಿರೋಂಥದ್ದು, ಅದು ಸ್ವಕ್ಷೇತ್ರದಲ್ಲಿ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ನಮ್ಮ ಮುಖಂಡರಾದಂತ ನಿಖಿಲ್ ಅಣ್ಣವರು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳೋದಷ್ಟೇ, ಯಾರು ಇದರಿಂದ ಪ್ರಚೋದನಕಾರಿಯಾಗಿ ಯಾರು ಇದಕ್ಕೆ ಹಿಂದೆ ಇತ್ತು, ಮೊದಲನೇದಾಗಿ ಆರೋಪಿ ಒಂದು ಅವ್ರನ್ನೇ ಮಾಡ್ಬೇಕು. ಸಾಲದಕ್ಕೆ ಇದು ಎಂತ ಜಿಲ್ಲೆ ರೀ? ಸರ್ವ ವಿಶ್ವೇಶ್ವರ ಇನ್ನು ಹುಟ್ಟಿದ್ದು ಜಿಲ್ಲೆ ರೀ ಅದು. ಎಂತ ವಿದ್ಯಾವಂತರು ಅದು. ಕೈವಾರ ನಾರಾಯಣ್ ತಾತ್ನವರು ಒಂದು ಇದ್ರಲ್ಲಿ ಬೆಳೆದ್ರಿ ಅದು. ಇವ್ರು ಅಂತ ಸ್ಥಾನದಲ್ಲಿ ಹೋಗಿ ಇವನು ಹೋಗ್ಬಿಟ್ಟು ಈ ತರ ಮಾಡಿ ಪ್ರಚೋದನೆ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಒಂದು ಟ್ರೋಲ್ ಮಾಡಿರೋದು ಇಡೀ ಮಾಧ್ಯಮಗಳಲ್ಲೇ ಗೊತ್ತಾಯ್ತು. ನಡಿ ಪಕ್ಕ ಕೂತ್ಕೊ ಅಂತ ಹೇಳಿದ್ದು. ಇವ್ನು ಹೋಗ್ತಾ ಎಷ್ಟು ಮಾತ್ರ ಐತೆ ಮುಖ್ಯಮಂತ್ರಿ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಿರ್ಬೇಕಲ್ಲ ನಿಮ್ಗೆ. ಪಕ್ಕದಲ್ಲಿ ನಿಂತ್ಕೊಂಡೋಗ್ ಬಂದ್ರೆ ಅದು ಇವ್ರು ಸ್ವಕ್ಷೇತ್ರದಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡೋಗ್ ಬಂದ್ರೆ ನಡಿ ಹಿಂದಕ್ಕೆ ನಡಿ ಅಂತಾರೆ. ಅಲ್ಲಿ ನಿನ್ ಶಾಸಕ ಸ್ಥಾನ ಮುಖ್ಯಮಂತ್ರಿ ಹತ್ರ ಯಾವ ರೀತಿ ಶಾಸಕ ಸ್ಥಾನ ಉಳಿಸ್ಕೊಂಡಿದ್ಯಾ ಅಂತ ಇಡೀ ಮಾಧ್ಯಮಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಾಗೈತೆ. ಆದ್ರೂ ಇವನ್ಗೆ ಮಾನ ಮರ್ಯಾದೆ ಇಲ್ಲ. ನಾನೊಬ್ಬ ಶಾಸಕನಾಗಿದ್ದೀನಿ, ಯಾವ ರೀತಿ ನಡ್ಕೊಬೇಕು ಅನ್ನೋದು ಅದ್ರ ಪರಿಜ್ಞಾನ ಇಲ್ವಾ? ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿ ನಾನು ಅಲ್ಲಿ ಹೇಳ್ತಾನೆ. ನಾನು 5 ಗಂಟೆಗೆ ಹೋಗ್ತೀನಿ, ಪಾಠ ಹೇಳ್ತೀನಿ, ಇದ್ ಮಾಡ್ತೀನಿ, ಆಂಬುಲೆನ್ಸ್ ಬಿಡ್ತೀನಿ. ನಾವ್ ಏನ್ರಿ ಮಾಡಿದ್ರಿ? ಯಾವ ಶಾಸಕರು ಮಾಡ್ತಿದ್ ಏನ್ ಮಾಡಿದಾರೆ? ಚಿಕ್ಕಬಳ್ಳಾಪುರದಲ್ಲಿ ನಾವೇ ಪಕ್ಕ ತಾಲೂಕಲ್ಲೇ ಇರೋದು, ನಮ್ಗೇನ್ ಗೊತ್ತಿಲ್ವಾ? ಒಂದು ರೋಡ್ಗೆ ಯಾವತ್ತಾದ್ರೂ ಒಂದು ರೋಡ್ಗೆ ಶಂಕುಸ್ಥಾಪನೆ ಮಾಡೋಣ, ಒಂದು 3 ವರ್ಷ ಮುಗಿತಾ ಬಂತು. ಯಾವ ಊರಲ್ಲಿ ಆದ್ರೂ ಹೋಗಿ ಒಂದ್ ಬಾಳಿ ಕಾಂಕ್ರೀಟ್ ಹಾಕೋಣ ನೋಡ್ರಿ. ಸುಮ್ನೆ ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾ ಮುಂದೆ ನಾನು ಅದು ಇದು ಅಂತ ಕೊಚ್ಕೊಂಡು ಪೇಪರ್ ಟೈಗರ್ ಇವನು. ನಿಜವಾದ ಟೈಗರ್ ಅಲ್ಲ, ಪೇಪರ್ ಟೈಗರ್. ಹಂಗಾಗಿ ನಿಮ್ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳೋದು, ಈಗ ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆ ಎಚ್ಚೆತ್ಕೊ ಬದಲು ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಿ. ಇವಾಗ ಏನ್ ನಾವು ಆರೋಪಿಗಳನ್ನ ಏನು ಅರೆಸ್ಟ್ ಮಾಡಿದಾರೆ ನಮ್ಮ ಪೊಲೀಸ್ ಇಲಾಖೆಯವರು, ತಕ್ಷಣ ಬಿಡುಗಡೆ ಮಾಡಿ ಮುಂದೆ ಈ ರೀತಿ ಐತರ ಘಟನೆಗಳು ನಡೆದಂಗೆ ಮುಂಜಾಗ್ರತಾ ಕ್ರಮವಾಗಿ ನಡೆಸ್ಕೊಬೇಕಂತ ಪೊಲೀಸ್ ಇಲಾಖೆಯಲ್ಲೂ ನಾನು ಮನವಿ ಮಾಡ್ತಾ, ನಮ್ಮ ಕುಮಾರಣ್ಣವ್ರಿಗೆ ಇದೇ ತಕ್ಷಣದಿಂದಾನೇ ಅವರು ಆಗಿದ್ದಾಯ್ತು, ಇನ್ನು ಮುಂದೆ 2 ವರ್ಷ ಅವನು ತಾಲೂಕಲ್ಲಿ ಓಡಾಡ್ಕೊಂಡು ಶಾಸಕಸ್ಥಾನ ನಿಭಾಯಿಸ್ಬೇಕು ಅನ್ನೋದಾದ್ರೆ ಇವತ್ತೇ ಮಾಧ್ಯಮದ ಮುಂದೆ ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ನಾನು ಇಡೀ ನಮ್ಮ ತಾಲೂಕಿನ ಎಲ್ಲಾ ನಮ್ಮ ಜನತಾದಳದ ಕಾರ್ಯಕರ್ತರು ಮತ್ತು ಶಾಸಕರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ.